ಇವರಿನ ಮನುಷ್ಯರ, ಕ್ರೂರಿಗಳ, ದಾನವರ ಅವ್ರ ತಂದೆ ಕೇಳ್ತಾ ಇದ್ದಾರೆ. ಮಗ ಅದೆಷ್ಟು ಒದ್ದಾಡಿಸತ್ನೋ ಏನೋ, ಅದೆಷ್ಟು ಕಿರಿಚಾಡಿದ್ನೋ ಏನೋ. ಟಿ ವಿ ನೈನ್ ಜೊತೆ ಮಾತಾಡ್ತಾ ಕಾಶಿನಾಥ್ ಕಣ್ಣೀರು ಹಾಕಿದ್ದಾರೆ. ಬೆಳಗ್ಗೆ ನಾವು ಅವ್ರನ್ನ ಸಂಪರ್ಕ ಮಾಡೋಕ್ಕೆ ನಾವು ಟ್ರೈ ಮಾಡಿದ್ವಿ. ಆವಾಗ ಫೋನಲ್ಲಿ ಮಾತಾಡಿದ್ರು, ಸರ್ ನನ್ನ ದಯವಿಟ್ಟು ಮಾತಾಡಿಸ್ಬೇಡಿ, ದಯವಿಟ್ಟು ಮಾತಾಡಿಸ್ಬೇಡಿ, ನಾನು ಮಾತಾಡುವಂಥ ಸ್ಥಿತಿಲಿ ಇಲ್ಲ ನಾನು ಅಂತ. ಅದಾದಮೇಲೆ ಮತ್ತೆ ನಮ್ಮ ರಿಪೋರ್ಟರ್ ಹೋಗಿ ಮಾತಾಡಿಸಿದರು. ಅಟ್ಲೀಸ್ಟ್ ಅಲ್ಲಿ ಇದ್ದಂಥ ಒಬ್ಬರಿಗಾದ್ರೂ ಮನುಷ್ಯತ್ವ ಇರಲಿಲ್ವಾ? ಒಬ್ಬನಾದರೂ ಅಟ್ಲೀಸ್ಟ್ ಯೋಚನೆ ಮಾಡಿದ್ರೆ ನನ್ನ ಮಗ ಬದುಕ್ಬಿಡ್ತಿದ್ದೇನೋ. ತಂದೆ ತಾಯಿಗಳು ಇನ್ನೇನು ಯೋಚನೆ ಮಾಡ್ತಾರೆ ಹೇಳಿ? ಬನ್ನಿ ನಮ್ಮ ಪ್ರತಿನಿಧಿ ಜೊತೆಗೆ ತಂದೆ ಮಾತಾಡಿದ್ದಾರೆ, ಏನು ಹೇಳಿದ್ರು ನೋಡೋಣ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಕೊನೆ ಕ್ಷಣದ ಫೋಟೋಗಳು ಇದೀಗ ವೈರಲ್ ಆಗಿವೆ, ಮಾಧ್ಯಮಗಳಲ್ಲಿ ಬಿತ್ತರಗೊಳ್ತಾ ಇವೆ. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಈಗ ಈ ಪ್ರಕರಣದ ಕೊನೆ ಚಿತ್ರಗಳು ಬಹಿರಂಗ ಆಗಿದ್ದಾವೆ, ಏನು ಹೇಳ್ತೀರಿ? ಫೋಟೋ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಅಲ್ಲ, ಅವ್ರು ಎಷ್ಟು ಕ್ರೂರತೆ ಇದೆ, ಅವರ ಮನುಷ್ಯತ್ವ ಇಲ್ಲದ ಜನಗಳಿದ್ದಾರೆ, ರಾಕ್ಷಸರಿದ್ದಾರೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಾ ಇದೆ ತಮ್ಮ ಮಾಧ್ಯಮದ ಮುಖಾಂತರ. ನಾವು ಅದನ್ನು ಏನು ವಿಶ್ಲೇಷಣೆ ಮಾಡೋಕ್ಕೆ ಆಗ್ತಿಲ್ಲ. ತಾವೇ ಮಾಧ್ಯಮದವರೇ ಎಷ್ಟು ನಮಗಿನ, ಯಾಕೆಂದ್ರೆ ನಮಗೇನು ಗೊತ್ತಾಗ್ತಾ ಇಲ್ಲ ಅಂತಂತ ಏನು ಹೇಳ್ಬೇಕು ಅವ್ರಿಗೆ? ಮನುಷ್ಯರೋ, ದನನೋ, ರಾಕ್ಷಸರೋ ಏನಂತ ಅವ್ರಿಗೆ ಸಂಬೋಧನೆ ಮಾಡೋಣ ಆ ಜನಕ್ಕೆ? ಅವರಿಗೆ ಜನನೇ ತೀರ್ಮಾನ ಮಾಡಬೇಕು. ಕೊನೆ ಕ್ಷಣದಲ್ಲಿ ಕೈ ಮುಗಿದಿದ್ದಾರೆ, ಭಾಳಷ್ಟು ಅಂಗಲ ಹಚ್ಚಿದ್ದಾರೆ, ಆದರೂ ಕೂಡ ಜೀವ ಬಿಟ್ಟಿಲ್ಲ ಅವರು. ನಾನು ಮೊದಲಿಂದ ಹೇಳ್ತಿರೋದು ಅದೇನೆ, ಎಷ್ಟು ಒದ್ದಾಡಿರ್ತಾನೆ, ಎಷ್ಟು ಕಿರ್ಚಾಡಿರ್ತಾನೆ, ಎಷ್ಟು ನೋವು ಅನುಭವಿಸಿರ್ತಾನೆ ಅನ್ನೋದನ್ನೇ ನನ್ನ ಕಣ್ಣು ಮುಂದೆ ಬರ್ತಾಯಿದೆ. ಇದನ್ನೇ ನಮಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಮಾಧ್ಯಮದವರು ಅದು ಇನ್ನೂ ಈಗ ಹೂವು ಐತಿ. ಈಗಂತೂ ಆ ಫೋಟೋ ಬಿಡುಗಡೆ ಮಾಡಿದ್ದಾರೆ. ಅದರಿಂದ ಎಷ್ಟು ಅವ್ರಿಗೆ ಈ 10-15 ಜನ ಏನೋ ಇದ್ದಾರಂತ, ಒಬ್ಬನಿಗಾದರೂ ಕರುಣೆ ಬೇಡವಾ? ಒಬ್ಬರಿಗಾದರೂ ಮನುಷ್ಯತ್ವನೇ ಇಲ್ವಾ? ಮತ್ತೆ ಅವ್ನು ಮಾಡಿ ಫೋಟೋ ಹಾಕಿ ಎಲ್ಲರಿಗೆ ಅವ್ರಿಗೆ ತೋರಿಸಿದಾರಂತೆ. ಇವೆಲ್ಲ ಮಾಧ್ಯಮದ ಮುಖಾಂತರ ಗೊತ್ತಾಗ್ತಾಯಿದೆ. ನಿಜವಾಗ್ಲೂ ಭಾಳ ನೋವಿಂದ ಸಂಗತಿ. ನಮಗೆ ಮಾತಾಡೋಕ್ಕಾಗ್ತಿಲ್ಲ. ನಮಗೆ ಆರೋಗ್ಯ ದಿನಕ್ಕೆ ದಿನ ಕ್ಷೀಣ ಆಗ್ತಾಯಿದೆ. ಅದಕ್ಕೆ ಕ್ಷಮಾ ಮಾಡಿರಿ ಅಂತ ನಾನು ಏನು ಹೆಚ್ಚು ಮಾತಾಡೋಕ್ಕಾಗ್ತಾಯಿಲ್ಲ ಅಂತ. ನಾನು ಇಷ್ಟು ದೊಡ್ಡ ನಟ ಈ ರೀತಿ ಕ್ರೂರವಾಗಿ ನಡ್ಕೊಂಡಿದ್ದಾರೆ, ಎಂಥ ಶಿಕ್ಷೆ ಆಗಬೇಕಿತ್ತು? ಏನು ನಟನೆ? ನಟನೆಗೂ ಇದಕ್ಕೂ ಏನು ಸಂಬಂಧ ಇದೆಯಾ? ಎಷ್ಟು ಯಾರು ನಟ ಅವರು? ಏನು ನಟರು? ಏನು ನಟನೆ ಮಾಡಿದರೆ ಏನು ಬಂತು? ನಿಜ ಜೀವನದಲ್ಲಿ ಎಳ್ಳು ಕಾಳಷ್ಟು ಮಾನವೀಯತೆ, ಮನುಷ್ಯತ್ವ ಇಲ್ದರ ಹತ್ರ ಏನು ಹೇಳೋಣ ಅವ್ರಿಗೆ? ದೇವರೇ ಬುದ್ಧಿ ಕೊಡಬೇಕಷ್ಟೇ. ಯಾವ ರೀತಿ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳ್ತೀರಿ ಅವ್ರಿಗೆ? ಯಾವ ರೀತಿ ಅವರು ನನ್ನ ಮಗ ಯಾವ ರೀತಿ ನೋವು ಅನುಭವಿಸುತ್ತಿದ್ದಾರೆ, ಅವ್ರಿಗೆ ಆ ರೀತಿ ನೋವಿನ ಶಿಕ್ಷೆನೇ ಆಗಬೇಕು. ಅದೇ ರೀತಿ ಅವರಿಗೆ ಹಿಂಸೆ ಕೊಟ್ಟು ನೋವು ಅದರ ಅನುಭವ ಆಗಬೇಕು ಅವರೆಲ್ಲರಿಗೂ. ಆ ರೀತಿಯೇ ಆಗಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಇದಿಷ್ಟು ರೇಣುಕಾಸ್ವಾಮಿಯವರ ತಂದೆ ಕಾಶಿನಾಥಯ್ಯವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮದನೂರು, TV9 ಚಿತ್ರದುರ್ಗ. ರೇಣುಕಾಸ್ವಾಮಿಯವರ ತಂದೆ ಆಡಿದಂಥ ಮಾತುಗಳನ್ನು ನೀವು ಕೇಳಿದ್ರಿ. ಅವ್ರ ತಾಯಿ ಕೂಡ ಮಾತಾಡಿದ್ದಾರೆ. ತಂದೆ ತಾಯಿಗಳು ಇನ್ನೇನು ಮಾತಾಡ್ತಾರೆ ಹೇಳಿ? ಕಣ್ಣೀರು ಹಾಕ್ತಾರೆ. ಇನ್ನೊಂದಿಷ್ಟು ಹೊಟ್ಟೆ ಉರಿದೋಗುತ್ತೆ ಅವ್ರಿಗೆ. ದುಃಖ ಸಾಯೋ ತನಕ ಅವರಿಗೆ ಈ ಚಿಂತೆ ಇದ್ದೇ ಇರುತ್ತೆ. ಪ್ರಶ್ನೆ